ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ನ ದೂರ ಮಾಡೋ ಬೃಂದ ಪ್ಲ್ಯಾನ್ ವರ್ಕ್ ಆಗ್ತದೆ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ನಿಜಕ್ಕೂ ಕೂಡ ಬೃಂದ ಮುಂದೆ ಕೈ ಮುಗಿದು ನಿಂತರು. JP ಪಾಟೀಲ್ನ ಪರಿಸ್ಥಿತಿ ಶೋಚನೀಯ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಕ್ಕಿ ತನ್ನ ಅಮ್ಮನ ಮೇಲೆ ಎಗ್ರಿ ಬೀಳ್ತಿದ್ದಾನೆ. ನಿಜಕ್ಕೂ ಕೂಡ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು, ಅಪ್ಪನೇ ಮಾಡಿಲ್ಲ ಅಂದಮೇಲೆ ನೀನು ಯಾಕೆ ಮಾಡೋಕ್ಕೆ ಹೋದೆ ಅಂತ ಹೇಳಿ ಅಮ್ಮನ ವಿರುದ್ಧ ತಿರುಗಿಬಿಟ್ಟಿದ್ದಾನೆ. ನಿನ್ನಿಂದಾಗಿ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಅಪ್ಪ MP ಅಲ್ಲ, MLA ಕೂಡ ಆಗೋದಿಲ್ಲ. ಎಲ್ಲ ಒಂದು ಪ್ರೆಸ್ಟೀಜ್ ಕೂಡ ಕಳ್ಕೊಂಡ್ಬಿಡ್ತಾರೆ, ಸ್ಟೇಟಸ್ ಕೂಡ ಹೋಗ್ಬಿಡತ್ತೆ. ನೀನು ಮಾಡಿರುವ ಅವಾಂತರಕ್ಕೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗತ್ತಾ ಅಂತ ಇಟ್ಟಿದ್ದಾರೆ. ಇತ್ತ ಕಡೆ ಬೃಂದ ಈ ಮುಂದೆ ಏನೇ ಇದ್ರು ನನ್ನ ಆಟ ಶುರುವಾಗುತ್ತೆ. ಎಲ್ಲರೂ ನನ್ನ ಮೂಲೆ ಗುಂಪು ಅಂದ್ಕೊಂಡಿದ್ರು, ಇನ್ನು ಮುಂದೆ ಬೃಂದ ಏನು ಅನ್ನೋದು ಗೊತ್ತಾಗುತ್ತೆ. ಎಲ್ಲರೂ ಕೂಡ ನಾನು ಆಡಿಸ್ದಾಗೆ ಆಡಬೇಕಾಗತ್ತೆ ಅಂತ ಅನ್ಕೋತಿದ್ದಾಳೆ. ಈ ಕಡೆ ಭಾರ್ಗವಿ ಮುಂದೆ ಶಕುಂತಲ್ ಅವರು ಬಂದಿದ್ದ ಸ್ವೀಟ್ ತಿನ್ನಿಸಿ ನಿನ್ನ ಗೆಲುವಿಗೆ ನಿಜಕ್ಕೂ ಕೂಡ ನಾನು ಸಂಭ್ರಮಿಸ್ತಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ನಿನ್ನಿಂದಾಗೆ ಇವತ್ತು JP ಸೈಲೆಂಟ್ ಆಗಿದ್ದಾನೆ, ಅವನ ಮಾತು ನಿಂತಿದೆ. ಜೊತೆಗೆ ಅವನು ಸೂಲನ್ನು ಮೊದಲು ನಿನ್ನಿಂದಾನೆ ನೋಡ್ತಾನೆ. ಜೊತೆಗೆ ಈ ಮನೆಯಲ್ಲಿ ನಿಜಕ್ಕೂ ಯಾರೂ ಕೂಡ ಕೆಲಸಕ್ಕೆ ಹೋಗಬಾರ್ದು ಹೆಣ್ಮಕ್ಳು ಅನ್ನೋದಿತ್ತು, ಅದನ್ನು ಕೂಡ ನೀನು ಬದಲಾಯಿಸಿದ್ಯಾ ಅಂತ ಹೇಳ್ತಾರೆ. ಆದರೆ ನಿನ್ನ ಒಂದು ಸಂಸಾರದ ಬಗ್ಗೆ ಗಮನ ಹರಿಸುವಂತ ಕೂಡ ಹೇಳ್ತಾರೆ. ಖಂಡಿತವಾಗ್ಲೂ ಅಜ್ಜಿ, ನಾನು ಒಬ್ಬ ಒಳ್ಳೆ ಹೆಂಡತಿ ಅಂತ ಅನ್ನಿಸ್ಕೋಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಅಂತ ಭಾರ್ಗವಿ ಹೇಳ್ತಾಳೆ. ಜೊತೆಗೆ ತನ್ನ ಗೆಲುವಿಗೆ ಅರ್ಜುನ್ ಕೂಡ ಕಾರಣ, ನನ್ನ ಹಾದಿ ತಪ್ಪಿದ್ದಾಗ ಸರಿಯಾದ ಹಾದಿಯಲ್ಲಿ ನನ್ನ ಕರ್ಕೊಂಡು ಬಂದರು ಅಂತ ಕೂಡ ಹೇಳ್ತಾಳೆ. ಇದರ ನಡುವೆ ಚರಣ್ ಬಂದಿದೆ, ನೀವು ಮತ್ತು ಅರ್ಜುನ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಚರಣ್ಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತಾಳೆ ಭಾರ್ಗವಿ, ಬೃಂದಕ್ಕನ ಜೊತೆ ಚೆನ್ನಾಗಿರಿ ಅಂತ. ಬಟ್ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ಹೋಗಿಬಿಡ್ತಾರೆ. ನಂತರ JP ಪಾಟೀಲ್ ಬೃಂದ ಮುಂದೆ ಬಂದು ಕೈ ಮುಗಿದು ನಿಂತ್ಕೊಂಡು, ದಯವಿಟ್ಟು ಆ ಸಾಕ್ಷಿಯಲ್ಲಿ ತೋರಿಸು, ನನ್ನನ್ನು ಗೆಲ್ಲಿಸೋದು ನಿನ್ನ ಕೈಯಲ್ಲಿದೆ, ಇಲ್ಲ ಅಂದರೆ ಶಕ್ತಿ ಖಂಡಿತ ನನ್ನ ಬಿಡುವುದಿಲ್ಲ, ನನ್ನ ಶಕ್ತಿ ಸಂಬಂಧ ಉಳಿಸೋದು ನಿನ್ನ ಕೈಯಲ್ಲಿದೆ ಅಂದಾಗ ಖಂಡಿತ ಕೋರ್ಟಿಗೆ ಯಾವ ಸಮಯಕ್ಕೆ ಬರಬೇಕು ಆ ಸಾಕ್ಷಿ ಅಲ್ಲಿಗೆ ಬರುತ್ತೆ, ಆಗಲೇ ಅದು ಚೆನ್ನಾಗಿರೋದು. ಖಂಡಿತ ಮಾವ ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನು ಗೆಲ್ಲಿಸ್ತೀನಿ. ಇನ್ನು ಮುಂದೆ ನಾನೇ ಸೂತ್ರಧಾನಿ, ನೀವೆಲ್ಲರೂ ಕೂಡ ಪಾತ್ರಧಾರಿಗಳಷ್ಟೇ ಅಂತ ಬೃಂದ ಹೇಳ್ತಾಳೆ. ಬೃಂದ ಕಮಾಲ್ಗೆ ನಿಜಕ್ಕೂ ಕೂಡ ನಿರ್ಮಲಾ ಸಾಕ್ಷಿ ನಡುಕಿ ಹೋಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.